ವರ್ಗಾವಣೆ ಕಾಪಿ. ಬೆಳಗಾವಿ ನಗರಾಭಿವೃದ್ಧಿ ಇಲಾಖೆಯಿಂದ ಇದೆಂತ ಎಡವಟ್ಟು. ತೋಟಕ್ಕೆ ತೆರಳುತ್ತಾ ಇದ್ದಂತಹ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ, ಕೂದಲೆಳೆ ಅಂತರದಲ್ಲಿ ಬಚಾವ್. ರಾಜ್ಯದಲ್ಲಿ ಸದ್ಯಕ್ಕೆ ಬ್ರೇಕ್ ತಗೊಂಡಿರುವಂತಹ ವರುಣ 4 ದಿನಗಳ ಬಳಿಕ ಮತ್ತೆ ಎಂಟ್ರಿ ಕೊಡ್ತಾನಂತೆ. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇತ್ತೀಚೆಗೆ ಹಿಟ್ ಅಂಡ್ ರನ್ ಕೇಸ್ ಭಾರಿ ಸದ್ದು ಮಾಡ್ತಾ ಇದೆ. ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಇಬ್ಬರು ಯುವಕರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯ ಹೊರ ವಲಯದ ಪುಣೆ ಹಾಗೂ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ. ಆನಂದ ನಾಯಕರ್ ಹಾಗೂ ಈರಣ್ಣ ಬಡಿಗೇರ್ ಮೃತ ದುರ್ದೈವಿಗಳು. ಸ್ಥಳಕ್ಕೆ ದಕ್ಷಿಣ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇತ್ತ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿಯ ಕ್ರೈಸ್ಟ್ ಯೂನಿವರ್ಸಿಟಿ ಬಳಿ ಆಟೋ ಒಂದು ವೇಗವಾಗಿ ಬಂದು ರಸ್ತೆ ಬದಿ ನೆಡ್ಕೊಂಡು ಹೋಗ್ತಾ ಇದ್ದಂತಹ ಇಬ್ಬರು ಪಾದಾಚಾರಿಗಳು ಹಾಗೂ ಬೈಕ್ಗೆ ಗುದ್ದಿ ಪರಾರಿಯಾಗಿದ್ದಾನೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ರ್ಯಾಶ್ ಡ್ರೈವಿಂಗ್ನ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರು ಸಿಟಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆಯನ್ನ ನಡೆಸುತ್ತಿದ್ದಾರೆ. ಮಹಿಳೆಗೆ ಚುಡಾಯಿಸಿದ್ದಕ್ಕೆ ಇನ್ನಿತರ ಮಹಿಳೆಯರು ರೌದ್ರಾವತಾರ ತಾಳಿ ಓರ್ವ ಪುರುಷನಿಗೆ ಹಿಗ್ಗಾಮುಗ್ಗಾ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹೊನ್ನಾಳಿ ಗ್ರಾಮದಲ್ಲಿ ನಡೆದಿದೆ. ಬೇರೆ ಗ್ರಾಮದಿಂದ ಬಂದಂತಹ ವ್ಯಕ್ತಿಯೋರ್ವ ಮಹಿಳೆಯನ್ನ ಬೈಕ್ ಹತ್ತುವಂತೆ ಚುಡಾಯಿಸಿದ್ದಾನೆ. ಇದರಿಂದ ಸಿಟ್ಟಿಗೆದ್ದಂತಹ ಮಹಿಳೆ ಹಾಗೂ ಗ್ರಾಮದ ಹೆಂಗಸರು ಸೇರಿ ಸುಧಾಕರ್ ಮಹಾರುದ್ರಪ್ಪ ಬಿರಾದರ್ ಎನ್ನುವ ಪುರುಷನಿಗೆ ಹಿಗ್ಗಾಮುಗ್ಗಾ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಇನ್ನು ಖಡಕ್ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮಹಿಳೆಯರು ಗೂಸಾ ಕೊಟ್ಟಂತಹ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಮೃತಪಟ್ಟ ಅಧಿಕಾರಿಗೆ ಟ್ರಾನ್ಸ್ಫರ್ ಮಾಡಿ ನಗರಾಭಿವೃದ್ಧಿ ಇಲಾಖೆ ಎಡವಟ್ಟು ಮಾಡಿಕೊಂಡಿದೆ. ಸೇಡಂ ಪಟ್ಟಣದ ನಗರಾಭಿವೃದ್ಧಿ ಇಲಾಖೆಯ ಕಿರಿಯ ಇಂಜಿನಿಯರ್ ಅಶೋಕ್ ಪುಟ್ಪಾಕ್ ಅವರು 6 ತಿಂಗಳ ಹಿಂದೆ ಮೃತಪಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಅವರನ್ನ ಕೊಡಗಿಗೆ ವರ್ಗಾವಣೆ ಮಾಡಿ ಜುಲೈ 9ನೇ ತಾರೀಕು ಆದೇಶ ಹೊರಡಿಸಿ ಎಡವಟ್ಟು ಮಾಡಿಕೊಂಡಿದೆ. ನಗರಾಭಿವೃದ್ಧಿ ಇಲಾಖೆಯ ಕಿರಿಯ ಇಂಜಿನಿಯರ್ ಅಶೋಕ್ ಪುಟ್ಪಾಕ್ ಅವರನ್ನ ಸೇಡಂ ಪುರಸಭೆಯಿಂದ ಕೊಡಗು ಜಿಲ್ಲೆಯ ಮಡಿಕೇರಿ ನಗರಸಭೆಯ ಕಿರಿಯ ಇಂಜಿನಿಯರ್ ಹುದ್ದೆಗೆ ವರ್ಗಾವಣೆ ಮಾಡಲಾಗಿದೆ. ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮದ ಅಶೋಕ್ ಭೀಮರಾಯ್ ಪುಟ್ಪಾಕ್ ಸೇಡಂ ಪುರಸಭೆಯಲ್ಲಿ ಕಿರಿಯ ಇಂಜಿನಿಯರ್ ಹುದ್ದೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ತೀವ್ರ ಅನಾರೋಗ್ಯದ ಕಾರಣ ಅವರು ಸೇಡಂನಲ್ಲಿ ಜನವರಿ 12ನೇ ತಾರೀಕು ಮೃತಪಟ್ಟಿದ್ರು. ಜನವರಿ 13ನೇ ತಾರೀಕು ದಿಗ್ಗಾಂವ್ ಗ್ರಾಮದಲ್ಲಿ ನಡೆದಂತಹ ಅಂತ್ಯಕ್ರಿಯೆಯಲ್ಲಿ ಚಿತ್ತಾಪುರ ವಾಡಿ ಸೇಡಂ ಪುರಸಭೆ ಅಧಿಕಾರಿ ಸಿಬ್ಬಂದಿ ಪಾಲ್ಗೊಂಡಿದ್ರು. ಮನೆಯಿಂದ ತೋಟಕ್ಕೆ ತೆರಳುತ್ತಾ ಇದ್ದ ವ್ಯಕ್ತಿ ಮೇಲೆ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ಕೂದಲೆಳೆ ಅಂತರದಲ್ಲಿ ವ್ಯಕ್ತಿ ಪಾರಾದ ಘಟನೆ ಹಾಸನ ಜಿಲ್ಲೆಯ ಬೇಲೂರಿನ ಕಡೇಕರ್ಜಿ ಗ್ರಾಮದಲ್ಲಿ ನಡೆದಿದೆ. ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೊರಟ ಮಹೇಶ್ ಗೌಡ ಮೇಲೆ ಗೀಳಿಟ್ಟ ಮದಗಜ ಅಟ್ಟಾಡಿಸಿಕೊಂಡು ಬಂದಿದೆ. ಪ್ರಾಣಭಯದಿಂದ ಓಡಿ ಬಂದು ಮನೆಯ ಮೆಟ್ಟಿಲು ಹತ್ತೋದಕ್ಕೆ ಮಹೇಶ್ ಯತ್ನಿಸಿದ್ದಾರೆ. ಈ ವೇಳೆ ಮಹೇಶ್ ಕಾಲು ಜಾರಿ ಬಿದ್ದಿದ್ದಾರೆ. ಆದರೂ ಮೆಟ್ಟಿಲು ಹತ್ತಿ ಮಹಡಿ ಮೇಲೆ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಮನೆಯ ಬಳಿಯೇ ನಿಂತು ಕಾಡಾನೆ ತೆರಳಿದೆ. ಅತ್ತ ಆನೆ ತೆರಳುತ್ತಾ ಇದ್ದ ಹಾಗೆ ಅಬ್ಬ ಬದುಕಿತು ಬಡಜೀವ ಅಂತ ಮಹೇಶ್ ಗೌಡ ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯ ಪ್ರಮಾಣ ಇಳಿಕೆಯಾದರೆ ಇತ್ತ ಕೆಲವೆಡೆ ಹಾಗೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲಾದ್ಯಂತ ಭಾರಿ ಮಳೆಯಾಗ್ತಾ ಇದ್ದು ಜಿಲ್ಲಾದ್ಯಂತ ಮತ್ತೆ 3 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡದ ಕುಮಟಾ, ಹೊನ್ನಾವರ, ಶಿರಸಿ, ಸಿದ್ದಾಪುರ, ಕಾರವಾರದಲ್ಲಿ ಹೆಚ್ಚಿನ ಮಳೆಯಾಗಲಿದೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಇತ್ತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ತಗ್ಗಿದ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂ ಒಳಹರಿವು 3,406 ಕ್ಯೂಸೆಕ್ಗೆ ಇಳಿಕೆಯಾಗಿದೆ. ನಿನ್ನೆ ಡ್ಯಾಂನಲ್ಲಿ 4,673 ಕ್ಯೂಸೆಕ್ ಒಳಹರಿವಿತ್ತು. ಡ್ಯಾಂನಿಂದ ನಾಲೆ ಹಾಗೂ ಕುಡಿಯುವ ನೀರಿಗಾಗಿ 2,257 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಭಾರಿ ಮಳೆ ನಡುವೆ ನೇಪಾಳದಿಂದ ನೀರು ಬಿಡುಗಡೆಯಾದಂತಹ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಅನೇಕ ನಗರಗಳಲ್ಲಿ ಪ್ರವಾಹದ ತೀವ್ರವಾಗ್ತಾ ಇದೆ. ಬಲರಾಂಪುರ, ಅಯೋಧ್ಯೆ, ಅಂಬೇಡ್ಕರ್ ನಗರ, ಬಾರಬಂಕಿ, ಸೀತಾಪುರದ ಸುಮಾರು 250 ಗ್ರಾಮಗಳು ಪ್ರವಾಹದ ದೌಡೆಗೆ ಸಿಕ್ಕಾಕೊಂಡಿವೆ. ಕಲಿಂಪುರ ಕೇರಿಯ 150, ಶಹಜಹಾನ್ಪುರದ 30, ಬದೌನ್ನ 70, ಬರೇಲಿಯ 70 ಮತ್ತು ಫಿಲಿಬಿತ್ನ 222 ಹಳ್ಳಿಗಳ ದೊಡ್ಡ ಜನಸಂಖ್ಯೆಯು ಪ್ರವಾಹದ ನೀರಿನಿಂದ ಆವೃತವಾಗಿದೆ. ಇನ್ನು ಪೂರ್ವಾಂಚಲದ ಬಲ್ಲಿಯಾದಲ್ಲಿ ಪ್ರವಾಹ ಪರಿಸ್ಥಿತಿಯಿಂದಾಗಿ ಕೆಲವು ಮನೆಗಳು ಕೊಚ್ಚಿ ಹೋಗಿವೆ. ಶಹಜಾನ್ಪುರದಲ್ಲಿ ದೆಹಲಿ ಲಕ್ನೋ ಹೆದ್ದಾರಿಯಲ್ಲಿ ಗರ್ರಾ ನದಿಯ ಪ್ರವಾಹದ ನೀರಿನಿಂದ ಕಾರ್ಗಳು, ಬೈಕ್ಗಳು ಮತ್ತು ಇತರ ಸಣ್ಣ ಸಣ್ಣ ವಾಹನಗಳ ಕಾರ್ಯಾಚರಣೆಯನ್ನ ಬಂದ್ ಮಾಡಲಾಗಿದೆ. ಅಯೋಧ್ಯೆಯ ಸರಿಯೂ ನದಿಯ ನೀರಿನ ಮಟ್ಟ 22 ಸೆಂಟಿಮೀಟರ್ ಕಡಿಮೆಯಾಗಿದೆ. ಆದಾಗ್ಯೂ ನದಿಯು ಅಪಾಯ ಮಟ್ಟದ 10 ಸೆಂಟಿಮೀಟರ್ ಎತ್ತರದಲ್ಲಿ ಹರಿತಾ ಇದೆ. ಪ್ರಮುಖ ಪ್ರದೇಶಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಸಿದ್ದಾಪುರದಲ್ಲಿ ನದಿ ಕೊರೆತಕ್ಕೆ 34 ಮನೆಗಳು ಕೊಚ್ಚಿ ಹೋಗಿವೆ.